ಹಿಂದಿನ ದಿನ ರೈಡ್ ಸುಸ್ತಲಿದ್ದ ನಮ್ಗೆ ಬೆಳಿಗ್ಗೆ ಆಗಿದ್ದೇ ಗೊತ್ತಾಗಿಲ್ಲ. ಬೆಳಿಗ್ಗೆ ಬೇಗ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಆಗಿ ಹೊರಟೇ ಬಿಟ್ವಿ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನ್ ನಿಮ್ಮ ಪ್ರೀತಿಯ ವಿನಯ್ ದೇವರಾಜ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಜರ್ನಿಯಲ್ಲಿ 2ನೇ ದಿನ. ಹಂಗೆ ರೂಮ್ ಹತ್ರದಲ್ಲಿದ್ದ ಪ್ಯಾಲೇಸ್ ಗೇಟ್ ಹತ್ರ ಬಂದು ಬೈಕ್ ಮತ್ತೆ ನಮ್ದು 2-3 ಪಿಕ್ ತಕೊಂಡು ಹೊರಟಿದೆ ಮೈಸೂರಿಂದ 135 ಕಿಲೋಮೀಟರ್ ದೂರದಲ್ಲಿರುವ ಮಲೆ ಮಹದೇಶ್ವರ ಬೆಟ್ಟದ ಕಡೆಗೆ. ಹಂಗೆ ಬರ್ತಾ ಬರ್ತಾ ದಾರಿ ಮಧ್ಯೆ ನಾಷ್ಟ ಮಾಡುವಂತ ಗಾಡಿನ ಸೈಡ್ ಹಾಕಿ ನಮ್ಮ ಗೌತಮ್ ಒಂದು ಕೇಳ್ತಿರಲ್ಲ, ಬೆಳಗಿನ ನಾಷ್ಟ ಸೂಪರ್ ಆಗಿತ್ತು ಅಂತ ಬಾಯಿನ ಚಾಪರ್ಸ್ಕೊಂಡು ತಿಂದ. ನಾಷ್ಟ ಎಲ್ಲ ಮುಗಿಸಿ ನಮ್ಮ ಪಯಣ ಶುರು ಮಾಡಿದ್ದೆ ಬೆಟ್ಟದ ಕಡೆಗೆ. ಹಂಗೆ ಸಾಕ್ತಾ ನಾವು ತಲುಪಿದೆ ಮಲೆ ಮಹದೇಶ್ವರ ಘಾಟ್ ಎಂಟ್ರೆನ್ಸ್ ಗೆ. ಹಬ್ಬಬ್ಬ ನೋಡಿ ಸೈಕಾದೆ ಗುರು, ಪ್ರಕೃತಿಯ ಸೌಂದರ್ಯ ನೋಡಿ ಒಂದು ಕ್ಷಣ ಅಲ್ಲೇ ಕಳೆದೋದೆ. ಹಂಗೆ ನಾವು ಘಾಟ್ ಸೆಕ್ಷನ್ ಮುಗಿಸ್ಕೊಂಡು ತಲುಪಿದೆ ಮಲೆ ಮಹದೇಶ್ವರ ದೇವಾಲಯಕ್ಕೆ. ದೂರದಿಂದ ಕಾಣ್ತಿರುವ ಆ ಮೂರ್ತಿನ ನೋಡ್ಕೊಂಡು ಮಲೆ ಮಾದಪ್ಪನ ದರ್ಶನ ಪಡ್ಕೊಂಡು ಬೆಟ್ಟ ಹಿಡ್ಕೊಂಡು ಸೀದಾ ಬಂದು ತಲುಪಿದೆ ಪಾಲಾರ್ ಅನ್ನುವಂತ ಜಾಗ. ಬಂದಾದ್ಮೇಲೆ ಗೊತ್ತಾಯ್ತು ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿ ಇದ್ವಿ ಅಂತ. ಹಂಗೆ ಗಡಿ ದಾಟ್ಕೊಂಡು ಎಂಟ್ರಿ ಕೊಟ್ಟಿದೆ ತಮಿಳುನಾಡು. ಹಂಗೆ ಬರ್ತಾ ದಾರಿಲಿ ವೀರಪ್ಪನ್ ಸಮಾಧಿಗೆ ಕೂಡ ಬಂದ್ವಿ. ಸಮಾಧಿ ನೋಡ್ಕೊಂಡು ಮೆಟ್ಟೂರು ಡ್ಯಾಮ್ ಕೂಡ ನೋಡ್ಕೊಂಡು ಸೀದಾ ಎಂಟ್ರಿ ಕೊಟ್ಟಿದ್ದೆ ಫೈನಲ್ ಆಗಿ ಸೇಲಂ ಎಲ್ಲ ದಾಟ್ಕೊಂಡು ಬಂದು ತಲುಪಿದ್ದೆ ಒಲಪಾಡಿ ಅನ್ನುವಂತ ಪ್ಲೇಸ್ ಗೆ. ಅಲ್ಲಿ ಬಂದು ರೂಮ್ ಹುಡುಕಿ ಸಾಕಾಗಿ ಫೈನಲ್ ಆಗಿ ಸಿಕ್ತು. ಕಿತ್ತೋದರು ಅಲ್ಲಿ ಸ್ಟೇ ಆಗ್ಬೇಕಾದ ಪರಿಸ್ಥಿತಿ ಬಂತು. ಇಷ್ಟು ಇದು ಇವತ್ತಿನ ಅಪ್ಡೇಟ್ಸ್. ಮುಂದಿನ ಅಪ್ಡೇಟ್ ಗಾಗಿ ಈ ಪೇಜ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್, ಶುಭ ದಿನ.